ಫ್ರೆಂಡ್ಸ್, ಇವತ್ತು ಮತ್ತೊಂದು ಸ್ಪೆಷಲ್ ಅನ್ಬಾಕ್ಸಿಂಗ್ ಒಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ವಿ. ಅದು ಮೋಟೋ G71 5G. ಆದರೆ ಈ ಸರ್ತಿ ಈ ಫೋನ್ಗೆ ನಾನೇ ದುಡ್ಡು ಕೊಟ್ಟಿದ್ದೀನಿ, ನಮ್ಮಪ್ಪನ ದುಡ್ಡು ತಗೊಂಡಿಲ್ಲ. ಬಾಕ್ಸಿಗೆ ಸೈಡ್ಗೆ ಏನೂ ಕೊಟ್ಟೇ ಇಲ್ಲ ಗುರು, ಸೇಫ್ಟಿಗೆ ಏನೂ ಇಲ್ವೇ ಇಲ್ಲ. ಈ ಫೋನ್ಗೆ 19,000 ರೂಪಾಯಿ ಕೊಟ್ಟು ನಾನು ಪರ್ಚೇಸ್ ಮಾಡಿದ್ದೀನಿ. ಇಷ್ಟೇ ಅಲ್ಲದೆ ಯೂಟ್ಯೂಬ್ ಅಲ್ಲಿ ಇದರ ಬಗ್ಗೆ ಹಾಗಿದೆ ಹೀಗಿದೆ ಡಿಸ್ಪ್ಲೇ ಅದು ಇದು ಅಂತ ತುಂಬಾ ಹೊಗಳಿದ್ದಾರೆ. ಬಟ್ ರಿಯಲ್ ಲೈಫ್ ನಲ್ಲಿ ಆ ರೀತಿ ಇರಲ್ಲ. ಅದಕ್ಕೂ ಮುಂಚೆ ನಿಮ್ಮೆಲ್ಲರಿಗೊಂದು ಬೆಸ್ಟ್ ಅಪ್ಲಿಕೇಶನ್ ತಿಳಿಸಬೇಕು. ಇದರ ಹೆಸರು ಬಂದ್ಬಿಟ್ಟು ಆಸ್ಪೈರ್. ಇದೊಂದು ಇಂಡಿಯಾಸ್ ಫಸ್ಟ್ ಡಿಜಿಟಲ್ ಕ್ರೆಡಿಟ್ ಕಾರ್ಡ್ ಆಗಿದ್ದು, ನೀವು ನಾರ್ಮಲಿ UPI ಪೇಮೆಂಟ್ಸ್ ಯಾವ ರೀತಿ ಮಾಡ್ತೀರಾ ಅದೇ ರೀತಿಯಾಗಿ ಶಾಪ್ಸ್ಗಳಲ್ಲಿ, ಅಂಗಡಿಗಳಲ್ಲಿ QR ಕೋಡ್ಗಳನ್ನ ಕೂಡ ಸ್ಕ್ಯಾನ್ ಮಾಡಿ ನೀವು ಇನ್ಸ್ಟೆಂಟ್ ಆಗಿ ಪೇ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಅಂಗಡಿ ಹೋಗಿದ್ದೀರಾ, ಅಲ್ಲಿ ಯಾವುದೋ ಒಂದು ತುಂಬಾ ದೊಡ್ಡ ಸಾಮಾನ ಪರ್ಚೇಸ್ ಮಾಡಬೇಕು, ನಿಮ್ಮ ಹತ್ರ ದುಡ್ಡು ಇಲ್ಲ ಅಂತಂದ್ರೆ ಅಲ್ಲಿ ಯಾವುದೇ ಅಮೌಂಟ್ ಆಗಿರಲಿ 20,000, 30,000, 40,000 ಎಷ್ಟು ಅಮೌಂಟ್ ಇದ್ರೂ ಕೂಡ ಆಸ್ಪೈರ್ ಅದನ್ನ ದುಡ್ಡು ಕಟ್ಟತ್ತೆ. ನಂತರ ಅದನ್ನ 4 ತಿಂಗಳಂತೆ ನಿಮಗೆ EMI ಆಗಿ ಕನ್ವರ್ಟ್ ಮಾಡಿಕೊಡ್ತಾರೆ. ಸೊ ಈ 4 ತಿಂಗಳವರೆಗೆ ಈ ಅಪ್ಲಿಕೇಶನ್ನ ಸಬ್ಸ್ಕ್ರಿಪ್ಷನ್ ಫೀನ ನೀವು ತುಂಬಿದ್ರೆ ಆಯಿತು. ಸೊ ಇಲ್ಲಿ ನೀವು EMI ಟ್ರಾನ್ಸಾಕ್ಷನ್ನ ತುಂಬ ಈಸಿಯಾಗಿ ಮಾಡ್ಕೋಬಹುದು. ಇಷ್ಟೇ ಅಲ್ಲದೆ ಈ ಅಪ್ಲಿಕೇಶನ್ ಯಾವುದೇ ಬೇರೆ ಡಾಕ್ಯುಮೆಂಟ್ಸ್ನ ಕೇಳಲ್ಲ, ಜಸ್ಟ್ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡಿಂದ ರಿಜಿಸ್ಟ್ರೇಷನ್ ಆಗ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ ಒಂದ್ಸರ್ತಿ ಈ ಅಪ್ಲಿಕೇಶನ್ನ ಟ್ರೈ ಮಾಡಿ. ಬಾಕ್ಸ್ ನೋಡೋಕ್ಕೆ ನಿಜವಾಗ್ಲೂ ತುಂಬಾ ಚಿಕ್ಕದಾಗಿದೆ. ಮೋಟೋ ಬ್ರ್ಯಾಂಡ್ ನೇಮ್ ಒಂದಿಗೆ ಹಿಂದಿನ ಭಾಗ ಕೆಲವೊಂದು ಕೀ ಸ್ಪೆಸಿಫಿಕೇಶನ್ ತಿಳಿಸಿದ್ದಾರೆ. ಓಕೆ, ಓಪನ್ ಮಾಡಿದ ತಕ್ಷಣ ಮೊದಲು ಕವರ್ ಹಾಕಿರುವ ನಮ್ಮ ಸ್ಮಾರ್ಟ್ ಫೋನ್ ಮಿಂಚ್ತಾ ಇದೆ ಗುರು. ಇದನ್ನ ಬಿಟ್ರೆ 33 ವ್ಯಾಟ್ನ ಪವರ್ ಅಡಾಪ್ಟರ್ ಮತ್ತು Type-C ಕೇಬಲ್. ಯಾವುದೇ ಫೋನಲ್ಲಿ ಈ ಮಜಾನೇ ಬೇರೆ. ಫ್ರೆಂಡ್ಸ್, ಮೊದಲನೇದಾಗಿ ಇದರಿಂದ ಬಿಲ್ಡ್ ಕ್ವಾಲಿಟಿ ಡಿಸೈನ್ ನನಗೆ ಅಷ್ಟೊಂದು ಇಂಪ್ರೆಸಿವ್ ಅಂತ ಅನಿಸ್ಲಿಲ್ಲ. ಇಲ್ಲಿ 20,000 ರೂಪಾಯಿ ಕೊಡ್ತಾ ಇದ್ವಿ, ಇಲ್ಲಿ ಆದ್ರೂ ಚೇಂಜಸ್ ಆಗಬೇಕಾಗಿತ್ತು. ಇಲ್ಲಿ ಕೂಡ ಅದೇ ಸಿಂಪಲ್ ಡಿಸೈನ್ ಇದೆ. ಹಿಂದಿನ ಭಾಗ ಗ್ಲಾಸ್ ಬ್ಯಾಕ್ ಇದೆ ಮತ್ತು ಸೈಡ್ ಎಡ್ಜಸ್ ಎಲ್ಲ ಪಾಲಿಕಾರ್ಬನೇಟ್ ಪ್ಲಾಸ್ಟಿಕ್ ಮೆಟಲ್ ಇದೆ. ಯಾಕೆ ಈ ರೀತಿ ಮಾಡ್ತಿದೆ ಇನ್ನೂ ನನ್ಗೆ ಗೊತ್ತಿಲ್ಲ. ಹಿಂದಿನ ಭಾಗ ಫಿಂಗರ್ ಪ್ರಿಂಟ್ ಕೊಡ್ತಿದ್ದಾರೆ ಮತ್ತು 19,000 ರೂಪಾಯಿ ಫೋನ್ ಇದೆ. ಬಿಲ್ಡ್ ಕ್ವಾಲಿಟಿ ಡಿಸೈನ್ ಲುಕ್ಸ್ ನೋಡಿದಾಗ ನನಗೆ ಅನಿಸ್ಲೇ ಇಲ್ಲ. ಇಷ್ಟೇ ದಿನ ಇದನ್ನ ಯೂಸ್ ಕೂಡ ಮಾಡಿ ಹೇಳ್ತಿದ್ದೀನಿ. ಇದು 19,000 ರೂಪಾಯಿ ಫೋನ್ ಅಂತ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಕೊಡ್ತಿಲ್ಲ. ಈಗ ನಾವು ಅಸಲಿ ಟೆಸ್ಟ್ ಮಾಡೋಕೆ ಹೊರಗೆ ಬಂದಿದ್ದೀವಿ. ಇದ್ರಂತ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಪ್ಲಸ್ 8 ಮೆಗಾ ಪಿಕ್ಸೆಲ್ ಪ್ಲಸ್ 2 ಮೆಗಾ ಪಿಕ್ಸೆಲ್ನ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ಕೊಡ್ತಿದ್ದಾರೆ. ಸೊ ಇದರಲ್ಲಿ ತುಂಬಾ ಫೋಟೋಸ್ಗಳನ್ನ ತೆಗೆದಿದ್ದೀನಿ, ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೋಬಹುದು. ಸೊ ಇಲ್ಲಿಯ ಕಲರ್ಸ್ಗಳು, ಸ್ಕಿನ್ ಟೋನ್ ಅಷ್ಟೊಂದು ಚೆನ್ನಾಗಿದೆ ಅಂತ ನನಗೆ ಅನಿಸಲಿಲ್ಲ. ಇಷ್ಟಲ್ಲದೆ 50 ಮೆಗಾ ಪಿಕ್ಸೆಲ್ ಏನು ಆನ್ ಪೇಪರ್ ನೋಡ್ತಾ ಇದ್ವಿ, ಆ ಕ್ಲಾರಿಟಿ ಈ ಇಮೇಜಸ್ ಅಲ್ಲಿ ಕಾಣ್ತಾ ಇಲ್ಲ. ಇದಕ್ಕಿಂತ ಬೇರೆ ಬೇರೆ ಫೋನ್ಸ್ಗಳೆಲ್ಲ ಟೆಸ್ಟ್ ಮಾಡಿದ್ದೀನಿ, ಅಲ್ಲಿಯ ಕ್ಲಾರಿಟಿ, ಇಮೇಜ್ ಪ್ರೊಸೆಸಿಂಗ್ ತುಂಬಾ ಒಳ್ಳೆ ಆಪ್ಟಿಮೈಸೇಷನ್ ನೋಡಿದ್ವಿ ಅಲ್ಲಿ. ಬಟ್ ಅಂತ ಆಪ್ಟಿಮೈಸೇಷನ್ ಮತ್ತೆ ಇಮೇಜ್ ಪ್ರೊಸೆಸಿಂಗ್ ನಿಜವಾಗ್ಲೂ ಇಲ್ಲಿ ಇಲ್ವೇ ಇಲ್ಲ. ಇದು ಸೆಲ್ಫಿ ಕ್ಯಾಮ್ರಾ 16 ಮೆಗಾ ಪಿಕ್ಸೆಲ್ ಇದೆ. ಇಲ್ಲಿ ಕೂಡ ತುಂಬಾ ಫೋಟೋಸ್ಗಳನ್ನ ತೆಗೆದಿದ್ದೀನಿ. ಇಲ್ಲಿಯ ಕಲರ್ಸ್ಗಳು, ಡೈನಾಮಿಕ್ ರೇಂಜ್ ಮತ್ತೆ ವ್ಯೂ ಮತ್ತೆ ಕಲರ್ಸ್ ತುಂಬಾ ಚೆನ್ನಾಗಿದೆ. ಇಮೇಜ್ ಪ್ರೊಸೆಸಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಮಾಡುತ್ತೆ. ಬಟ್ ಹಿಂದಿನ ಕ್ಯಾಮ್ರಾಕ್ಕಿಂತ ಮುಂದಿನ ಕ್ಯಾಮ್ರಾ ಸಖತ್ತಾಗಿದೆ. ದಯವಿಟ್ಟು ಮೋಟೋರೋಲಾನವರು ಇಲ್ಲಿ ತುಂಬಾ ಅಪ್ಗ್ರೇಡ್ ಮಾಡಬೇಕು. ಕ್ಯಾಮ್ರಾದಲ್ಲಿ ಸ್ಪೆಷಲಿ ತುಂಬಾ ಜನ ಇಂಟ್ರೆಸ್ಟ್ ಇರ್ತಾರೆ ಫೋನ್ಸ್ಗಳಲ್ಲಿ. ಸೊ ಹೀಗಾಗಿ ಇಲ್ಲಿ ಮೋಟೋ ಇನ್ನಷ್ಟು ಅಪ್ಗ್ರೇಡ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಕ್ಯಾಮ್ರಾ ಓಕೆ. ಇಷ್ಟೇ ಅಲ್ಲದೆ ನೀವು ಇದರಲ್ಲಿ 2 ಸಿಮ್ ಕಾರ್ಡ್ ಅಥವಾ 1 ಸಿಮ್ ಕಾರ್ಡ್ ಮತ್ತೆ ಮೆಮರಿ ಕಾರ್ಡ್ನ ಹಾಕೋಬಹುದು. ಮತ್ತೆ ಒಂದೇ ಒಂದು ವೇರಿಯಂಟ್ ಇದೆ, ಅದು 128GB. ಸೊ ಇಲ್ಲಿ ಅಪ್ಗ್ರೇಡ್ ಮಾಡಬೇಕಾದ್ರೆ ಆಪ್ಷನ್ ಇಲ್ವೇ ಇಲ್ಲ. ಇನ್ನು ಇದರಂತ ಡಿಸ್ಪ್ಲೇ 6.64 ಇಂಚಸ್ ಇರುವಂತ ಫುಲ್ HD+ AMOLED ಪ್ಯಾನಲ್ ಇದೆ. ಇಲ್ಲಿ 700 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಇದೆ. ನಿಜವಾಗ್ಲೂ ಒಳ್ಳೆ ಕಲರ್ಸ್ ಒಂದಿಗೆ ಒಳ್ಳೆ ಬ್ರೈಟ್ನೆಸ್ ನೋಡ್ತಾ ಇದ್ವಿ. ಬಟ್ ಇಲ್ಲಿ ಯಾವುದೇ ಸ್ಕ್ರೀನ್ ರಿಫ್ರೆಶ್ ರೇಟ್ ಆಪ್ಷನ್ ಇಲ್ಲ. ನಾರ್ಮಲ್ 60 Hz ಪ್ಯಾನಲ್ಸ್ ಇರುತ್ತೆ, ಅದೇ ರೀತಿಯಾಗಿರುವಂತ AMOLED ಪ್ಯಾನಲ್ ಇದೆ. ನಾರ್ಮಲ್ ಯೂಸೇಜ್ ಅಲ್ಲಿ ನಿಮ್ಗೆ ಅನ್ಸಲ್ಲ, ಬಟ್ ನೀವಾದ್ರೂ ಸ್ಕ್ರೀನ್ ರಿಫ್ರೆಶ್ ಡಿಸ್ಪ್ಲೇನ ಆಲ್ರೆಡಿ ಯೂಸ್ ಮಾಡಿದ್ರ ಅಂತಂದ್ರೆ ಖಂಡಿತ ನಿಮ್ಗೆ ತುಂಬಾ ಡಿಫ್ರೆನ್ಸ್ ಅನ್ಸುತ್ತೆ. ಇಷ್ಟಲ್ಲೇ 19,000 ರೂಪಾಯಿ ಕೊಡ್ತಾ ಇದ್ವಿ, ಈ ಫೀಚರ್ ಬೇಕೇ ಬೇಕು. ಯಾರೋ 12,000 ರೂಪಾಯಿ ಕೊಟ್ಟು AMOLED ಪ್ಯಾನಲ್ ಕೊಟ್ಟು ಮಾರ್ಕೆಟ್ ಎಲ್ಲ ಹವಾ ಮಾಡಬೇಕಾದ್ರೆ ಇವ್ರು 19,000 ರೂಪಾಯಿ ತಗೊಂಡು ಕೂಡ ಒಂದು ಒಳ್ಳೆ AMOLED ಪ್ಯಾನಲ್ ಕೊಡ್ತಿಲ್ಲ ಅಂತ ನನಗೆ ಅನ್ಸತ್ತೆ. ಆಯ್ತಾ, ಇಲ್ಲಿ ರಿಫ್ರೆಶ್ ರೇಟ್ ಅದ ಗದ್ದಲು ತುಂಬಾ ಆಗ್ತದೆ. ಆದರೆ ನಾವು ಸ್ಪೆಷಲಿ ರಿಫ್ರೆಶ್ ನಿಮ್ಮನೆ ಮಾಡೋಗೋಸ್ಕರ ಡಬಲ್ ರೋಲ್, ಎಕ್ಸೈಟಿಂಗ್, ಆಂಡ್ರಾಯ್ಡ್ ಟಿಪ್ಸ್, ಟ್ರಿಕ್ಸ್ ತುಂಬಾ ಅಂದ್ರೆ ತುಂಬಾ ಹೆವಿ ರೀಲ್ಸ್ಗಳನ್ನ ತಗೊಂಡು ಬರ್ತಾ ಇದ್ವಿ. ದಯವಿಟ್ಟು ಒಂದ್ಸರ್ತಿ ನಮ್ಮನ್ನ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಇದೆ. ಇಟ್ಟು ಈ ಫೋನ್ ಅಂತ ಪರ್ಫಾರ್ಮೆನ್ಸ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಲೇಟೆಸ್ಟ್ ಸ್ನ್ಯಾಪ್ಡ್ರ್ಯಾಗನ್ 695 ಚಿಪ್ಸೆಟ್ ನೋಡ್ತಾ ಇದ್ವಿ. ಇದು 6 nm ಚಿಪ್ಸೆಟ್ ಆಗಿದ್ದು ಅಂತದ್ದು ಸ್ಕೋರ್ ಎಲ್ಲ 3,71,000ಗಿಂತ ಜಾಸ್ತಿ ಆಗುತ್ತೆ. ಇದರಿಂದ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ನಾನು BGMI ಎಲ್ಲ ಟೆಸ್ಟ್ ಮಾಡಿದ್ದೀನಿ. ಇಲ್ಲಿ ತುಂಬಾ ಒಳ್ಳೆ ಪ್ರೊಸೆಸರ್ ಇದೆ, ಒಳ್ಳೆ ಪರ್ಫಾರ್ಮ್ ಮಾಡುತ್ತೆ. ಡೇ ಟು ಡೇ ಯೂಸೇಜ್ ಅಲ್ಲಿ ಕೂಡ ಆ್ಯಪ್ ಓಪನಿಂಗ್ ಮತ್ತೆ ಪರ್ಫಾರ್ಮೆನ್ಸ್ ತುಂಬಾ ಸ್ಮೂತ್, ಒಳ್ಳೆ ಎಕ್ಸ್ಪೀರಿಯನ್ಸ್ ನ ಕಂಡಿದ್ದೀನಿ. ಇಲ್ಲೊಂದು ಒಳ್ಳೆ ಕೆಲಸ ಮಾಡಿದೆ. ಇಷ್ಟೇ ಅಲ್ಲದೆ ಪ್ರತಿ ಸರ್ತಿ ಮೋಟೋರೋಲಾನವರು 5G ಬ್ಯಾಂಡ್ಸ್ ಅಂತ ತುಂಬಾ ಹೈಪ್ ಮಾಡ್ತಾರೆ. ಇದ್ರಲ್ಲಿ ಕೂಡ 13 5G ಬ್ಯಾಂಡ್ಸ್ ಇದೆ. ವರ್ಲ್ಡ್ ನಲ್ಲಿ ಎಷ್ಟೊಂದು 5G ಬ್ಯಾಂಡ್ಸ್ ಇದೆ ಸದ್ಯಕ್ಕೆ, ಅದೆಲ್ಲ ಈ ಫೋನಲ್ಲಿ ನೋಡೋಕೆ ಸಿಗುತ್ತೆ. ಬಟ್ ಎಷ್ಟು ಜನರಿಗೆ ಯೂಸ್ ಆಗ್ತಿದೆ, ಸೊ ಯಾವಾಗ ಜನರಿಗೆ ಯೂಸ್ ಆಗ್ತಿದೆ ಆವಾಗಲೇ ನಾವು ಇದಕ್ಕೆ ಬೆಸ್ಟ್ ಅಂತ ಹೇಳ್ಕೋಬಹುದು. ಬರ್ಬೋದು ನಮ್ಮ ಭಾರತದಲ್ಲಿ, ಆವಾಗ ಇದ್ರ ಯೂಸ್ ಆಗ್ಬೋದು. ಬಟ್ ಕರೆಂಟ್ಲಿ ಇದನ್ನ ಹೈಪ್ ಮಾಡಿ
ಏನು ಪ್ರಯೋಜನ? ನನ್ನ ಪ್ರಕಾರ ಈ ಫೋನ್ 19,000 ರೂಪಾಯಿಗೆ ಒಂದು ಓಕೆ ಬೆಸ್ಟ್ ಅಂತ ಹೇಳುವಂಥ ಪ್ರೊಸೆಸರ್, ಬಟ್ ನಾಟ್ ದಿ ಬೆಸ್ಟ್. ಇದು ಕೊನೆಯದಾಗಿ ಇದರಿರುವಂಥ ಬ್ಯಾಟ್ರಿ 5,000 mAh ಬ್ಯಾಟ್ರಿಯೊಂದಿಗೆ 33 ವ್ಯಾಟ್ನ ಪವರ್ ಅಡಾಪ್ಟರ್ ಕೊಡ್ತಿದ್ದಾರೆ. ಮೋಟೋರೋಲಾ ಕಡೆಯಿಂದ ಖಂಡಿತ ಇದನ್ನ ಅಕ್ಸೆಪ್ಟ್ ಮಾಡೋಣ. ಬಟ್ ಈ ಪ್ರೈಸ್ ರೇಂಜಲ್ಲಿ ಮಾರ್ಕೆಟಲ್ಲಿ ಇನ್ನೂ ತುಂಬ ಫೋನ್ಸ್ಗಳಿದೆ, ಅಲ್ಲೆಲ್ಲ 65, 67 ವ್ಯಾಟ್ನ ಪವರ್ ಅಡಾಪ್ಟರ್ಗಳು ಸಿಗ್ತಾ ಇದೆ. ಸೊ ನಾನು ಈ ಫೋನ್ ಬಗ್ಗೆ ಹೇಳೋದು ಇಷ್ಟೇ, 19,000 ರೂಪಾಯಿಗೆ ಪ್ರತಿಯೊಂದು ಫೀಚರ್ ಈ ಫೋನಲ್ಲಿ ಓಕೆ ಅಂತಾನೆ ಹೇಳ್ಕೋಬಹುದು. ಇದರಂಥ ಕ್ಯಾಮ್ರಾ ಕೂಡ ಅಷ್ಟೇ ಚೆನ್ನಾಗಿದೆ, ಇದಂಥ ಪರ್ಫಾರ್ಮೆನ್ಸ್ ಆಗಿರಲಿ ಮತ್ತು ಇದಂಥ ಬಿಲ್ಡ್ ಕ್ವಾಲಿಟಿ, ಡಿಸ್ಪ್ಲೇ ಎಲ್ಲ ಓಕೆ ಇದೆ. ಸೊ ಇಲ್ಲಿ 5G 13 ಬ್ಯಾಂಡ್ಸ್ ಅದು ಇದು ಯೂಟ್ಯೂಬರ್ಸ್ ಕಡೆ ಹೈಪ್ ಮಾಡೋದಕ್ಕಿಂತ ತನ್ನ ಫೀಚರ್ಸ್ಗಳಲ್ಲಿ ಇನ್ನಷ್ಟು ಒಳ್ಳೆ ಅಪ್ಗ್ರೇಡ್ ಮಾಡಿದ್ರೆ ಚೆನ್ನಾಗಿರುತ್ತಂತ ನನಗನ್ಸ. ಪ್ರಾಮಾಣಿಕವಾಗಿ 19,000 ರೂಪಾಯಿಗೆ ಇದಕ್ಕಿಂತ ಎಷ್ಟೋ ಮಚ್ ಬೆಟರ್ ಆಪ್ಷನ್ ಇರುವಂಥ ಹಲವಾರು ಫೋನ್ಸ್ಗಳು ಸಿಗುತ್ತೆ. ಫಾರ್ ಎಕ್ಸಾಂಪಲ್ iQOO Z3 ಆಗಿರಲಿ, ಕೆಲವೊಂದು ಫೀಚರ್ಸ್ಗಳು ಕಮ್ಮಿ ಇರುತ್ತೆ, ಬಟ್ ಅದು ವ್ಯಾಲ್ಯೂ ಫಾರ್ ಮನಿ ಅಂತ ಕರಿಬೋದು. ಇದಕ್ಕಿಂತ 2,000-3,000 ರೂಪಾಯಿ ಜಾಸ್ತಿ ಹಾಕಿದ್ರೆ iQOO Z5 ಒನ್ ಆಫ್ ದ ಬೆಸ್ಟ್ ಆಪ್ಷನ್. ತುಂಬ ಜನಕ್ಕೆ ಸಜೆಸ್ಟ್ ಮಾಡಿದ್ದೀನಿ, ಫೀಡ್ಬ್ಯಾಕ್ ಕೂಡ ಕೊಟ್ಟಿದ್ದೀರಾ. ಸೊ ಖಂಡಿತ ಈ ಫೋನ್ ಓಕೆ ಅಂತ ಹೇಳ್ಕೋಬೋದು. ಇದಕ್ಕಿಂತ ಬೇರೆ ಆಪ್ಷನ್ಸ್ಗಳಿದೆ, ಅದನ್ನ ಕೂಡ ನೀವು ನೋಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಸೊ ನಿಮ್ಮ ಪ್ರಕಾರ ಈ ಫೋನ್ನ ಬಗ್ಗೆ ನಿಮಗೇನು ಅನಿಸ್ತು? ನಿಮಗೆ ಕ್ವಶನ್ಸ್ ಇತ್ತು, ನಮಗೆ ಮರಿಬೇಡಿ. ಸಿಗೋಣ ಅಂತ ಮುಂದೆ. ನೆಕ್ಸ್ಟ್ ಒನ್. ನಮಸ್ಕಾರ.